ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಮೀಸಲಾತಿ ಸಾಧ್ಯ ಇಲ್ಲ ಅನ್ನೋ ಮುಖ್ಯಮಂತ್ರಿಗಳ ಹೇಳಿಕೆಗೆ ಜಯ ಮೃತ್ಯುಂಜಯ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹೇಳಿಕೆಯೇ ಸಂವಿಧಾನ ವಿರೋಧಿಯಾಗಿದೆ, ನಮ್ಮ ಬೇಡಿಕೆ ಸಂವಿಧಾನಬದ್ಧವಾಗಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸಿಎಂ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದ್ರು ಕೂಡ ಸಿಎಂ ಈ ರೀತಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಗರಂ ಆಗಿದ್ದಾರೆ. ಅವ್ರು ಹೇಳುವಂತ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ. ಪಂಚಮಸಾಲಿಗಳು ಸಂವಿಧಾನದ ಆಶಯ ಪರವಾಗಿನೇ ಮೀಸಲಾತಿ ಕೇಳಕತ್ತೇವೆ. ಸಂವಿಧಾನದ 15 ಮತ್ತು 16ರ ಪರಿಚ್ಛೇದ ಅಡಿಯಲ್ಲಿ ಮೀಸಲಾತಿ ಕೇಳಕತ್ತೇವೆ. ಅದಕ್ಕೋಸ್ಕರವಾಗಿ ನಾವು 2 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ. ಬೇರೆ ಸಮುದಾಯದವರಂಗೆ ವರದಿ ಇಲ್ದೇ ನಾವು ಮೀಸಲಾತಿ ಕೇಳಿಲ್ಲ. ನಮ್ಮ ಪರವಾಗಿ ಮಧ್ಯಂತರ ವರದಿ ಬಂದಿದೆ, ನಮ್ಮ ಪರವಾಗಿ ಹಿಂದಿನ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ನಾವು ಸಂವಿಧಾನ ಪರವಾಗಿದ್ದೇವೆ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಕೊಡಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡ ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ನೀವು ನಿಮ್ಮ ಸರ್ಕಾರ ಮೇಲೆ ಈಗ ಒಂದು ದೊಡ್ಡ ಜನ ಆಕ್ರೋಶಗೊಂಡ ಅಂತ ಹೇಳಿ ಅದು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ. ನಿಮ್ಮ ಹೇಳಿಕೆನೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು. ಪಂಚಮಸಾಲಿಗಳೆಂದು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ, ಸಂವಿಧಾನ ಪರವಾಗಿದ್ದೇವೆ. ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿನೇ ಇದಾವೆ. ಸಂವಿಧಾನವನ್ನು ನೀವೊಬ್ಬರೇ ಓದ್ಕೊಂಡಿಲ್ಲ, ಅಂಬೇಡ್ಕರ್ ನಿಮ್ಮೊಬ್ಬರು ಸೊತ್ತಲ್ಲ, ಇಡೀ 140 ಕೋಟಿ ಭಾರತೀಯರ ಸ್ವತ್ತು, 140 ಕೋಟಿ ಜನರ ಸ್ವತ್ತು. ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಲಿಂಗಾಯತರಿಗೆ ಮಾಡಿದಂತ ದೊಡ್ಡ ಅವಮಾನ. ಅವ್ರು ಹೇಳುವಂತ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ. ಪಂಚಮಸಾಲಿಗಳು ಸಂವಿಧಾನದ ಆಶಯ ಪರವಾಗಿನೇ ಮೀಸಲಾತಿ ಕೇಳಕತ್ತೇವೆ. ಸಂವಿಧಾನದ 15 ಮತ್ತು 16ರ ಪರಿಚ್ಛೇದ ಅಡಿಯಲ್ಲಿ ಮೀಸಲಾತಿ ಕೇಳಕತ್ತೇವೆ. ಅದಕ್ಕೋಸ್ಕರವಾಗಿ ನಾವು 2 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ. ಬೇರೆ ಸಮುದಾಯದವರಂಗೆ ವರದಿ ಇಲ್ದೇ ನಾವು ಮೀಸಲಾತಿ ಕೇಳಿಲ್ಲ. ನಮ್ಮ ಪರವಾಗಿ ಮಧ್ಯಂತರ ವರದಿ ಬಂದಿದೆ, ನಮ್ಮ ಪರವಾಗಿ ಹಿಂದಿನ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ನಾವು ಸಂವಿಧಾನ ಪರವಾಗಿದ್ದೇವೆ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಕೊಡಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡ ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ನಾಯಕರುಗಳು ಪ್ರಶ್ನೆ ಮಾಡಿದ್ರು, ಸದನವನ್ನೇ ಬಹಿಷ್ಕಾರ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅಂತ ಎಚ್ಚರಿಕೆ ಹಾಕಿದ್ರು. ಹಿರಿಯ ಸದಸ್ಯ ನಮ್ಮನ್ನು ಅಗಲಿದ್ದಾರೆ. ಈಗ ಅಭಿಚರಿ ಸಂತಾಪ ಸೂಚನೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯ ಸದಸ್ಯ ತೀರಿ ಹೋಗಿದ್ದಾರೆ. ಸಂತಾಪ ಸೂಚನೆ. ಹಿರಿಯ ಸದಸ್ಯ ತೀರಿ ಆಯ್ತು. ಹಿರಿಯ ಸದಸ್ಯರು ಸಂತಾಪ ಸೂಚನೆ. ಜಯಣ್ಣ ಮತ್ತು ಆರ್ ನಾರಾಯಣ ಜಯಣ್ಣ ಮತ್ತು ಆರ್ ನಾರಾಯಣ ಅವರು ತೀರಿ ಹೋದ ಸಾರನ್ನ ಸಂತಾಪ ಸೂಚನೆ. ಎಲ್ಲ ಸದಸ್ಯ ಅರ್ಥ ಮಾಡಿಕೊಳ್ಳಿ. ನಾವು ನೀವು ಯಾರು ಪಾಲ್ಗೊಳ್ಳಲ್ಲ, ನಾವು ನೀವು ಯಾರು ಪಾಲ್ಗೊಳ್ಳಲ್ಲ. ಇವತ್ತು ನಾಳೆ ನಾವು ಆಲೋಚನೆ ಮಾಡಿ ನಿಮ್ಮ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತ್ರ ಏನಾಗ್ತದೆ ವಿಚಾರ. ಇವತ್ತು ವಿರೋಧ ಪಕ್ಷ ಸಂತಾಪ ಸೂಚನೆ ಮಾಡಬೇಕು. ನೀವು ಸ್ವಲ್ಪ ಗೌರವ ಕೊಡದೆ ಕೆಲಸ ಮಾಡಿ. ಮತ್ತೆ ಹೋಗ್ಬೇಡಿ. ಯಾಕಂದ್ರೆ ಒಂದು ಅರ್ಥ ಮಾಡಿಕೊಳ್ಬೇಕು. ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಿಮ್ಮಾಗೆ ಇಲ್ಲಿ ಬಂದು ಈಗ ನಮ್ಮಲ್ಲಿ ಹಿರಿಯ ಸದಸ್ಯ ನಮ್ಮನ್ನು ಅಗಲಿದ್ದಾರೆ. ಈಗ ಅಭಿಚರಿ ಸಂತಾಪ ಸೂಚನೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿರಿಯ ಸದಸ್ಯ ತೀರಿ ಹೋಗಿದ್ದಾರೆ. ಸಂತಾಪ ಸೂಚನೆ. ಹಿರಿಯ ಸದಸ್ಯ ತೀರಿ ಆಯ್ತು. ರೈಟ್. ಸದನದಲ್ಲೂ ಕೂಡ ಮೀಸಲಾತಿ ವಿಚಾರವೂ ಸೇರಿದಂತೆ ಸಾಕಷ್ಟು ಗದ್ದಲ ಉಂಟಾಯಿತು. ಜೊತೆಗೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು.
ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ CM ಸಿದ್ದರಾಮಯ್ಯ ಸ್ಪಷ್ಟವಾಗಿ ಇದು ಸಾಧ್ಯ ಇಲ್ಲ ಕಾನೂನಿನ ಪ್ರಕಾರ ಅಂತ ಹೇಳ್ತಾ ಇದ್ದ ಹಾಗೇನೆ ಮತ್ತೊಂದು ಕಡೆ ವಿಪಕ್ಷಗಳ ನಾಯಕರು ಭರ್ಜರಿ ಗದ್ದಲ ಎಬ್ಸಿದ್ರು. ಅಷ್ಟೆಲ್ಲ ಮೀಸಲಾತಿ ಹೋರಾಟದಲ್ಲಿ ಅವತ್ತು ನಿನ್ನೆ ಪೆಟ್ಟು ತಿಂದು ಏನು ICUಗೆ ಸೇರಿದ್ರು ಆ ವಿಚಾರವಾಗಿ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಯಾಕೆ ಹೀಗೆಲ್ಲ ಈ ವಿಚಾರವನ್ನ ಸರ್ಕಾರ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನುವಂಥ ತೀವ್ರ ಅಸಮಾಧಾನವನ್ನ ವಿಪಕ್ಷ ನಾಯಕರುಗಳು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ರು. ಅದು ಏನ್ ಹೇಳ್ತೀರಿ? ಈಗ ಅವಶ್ಯಕತೆ ಇತ್ತಾ ಇದೆಲ್ಲ? ನೋಡಿ, ಈಗ ನಾನು ಹೇಳೋದು, ಪೊಲೀಸ್ ಅಧಿಕಾರಿಗಳ ಯಾರವ್ರಿಗೆ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಬಹಳ ಯೋಚನೆ ಮಾಡಬೇಕಾಗಿತ್ತು ಪೊಲೀಸರು. ಇವತ್ತು ಆ ಯೋಚನೆನೇ ಮಾಡದೆ ಇವತ್ತು ಅನಾಹುತ ಆಗಿದೆ. ಆದ್ರಿಂದ ಇದು ಸರ್ಕಾರದ ಫೇಲು. ಸನ್ಮಾನ್ಯ ಅಧ್ಯಕ್ಷರೇ, ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸಾಕಷ್ಟು ಗದ್ದಲ ಗೊಂದಲಗಳಿಗೆ ಸದನ ಇವತ್ತು ಸಾಕ್ಷಿಯಾಗಿದ್ದು ಒಂದು ಕಡೆ, ಆದರೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು. ವಿಶೇಷವಾಗಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಅಂತ, ಬಿರುಸಿನ ಚರ್ಚೆ ಆಗಿದ್ದನ್ನ ಗಮನಿಸಿದ್ವಿ. ಏನೆಲ್ಲ ನಡೀತು ಸುರೇಶ್? ಎಸ್ ಶ್ರೀಲಕ್ಷ್ಮಿ, ಏನು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂತಹ ಒಂದು ಒತ್ತಾಯ, ಆಗ್ರಹ ಏನಿದೆ ಸಮುದಾಯದಿಂದ ಬೇಡಿಕೆ ಹೆಚ್ಚಾಗಿದೆ. ಇದು ಕುರಿತಂತೆ ಕಳೆದ 2-3 ದಿನಗಳಿಂದ ಕೂಡ ಅಧಿವೇಶನದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಬೀರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಶ್ರೀಗಳು, ಬಸವಜಯ ಮೃತ್ಯುಂಜಯ ಶ್ರೀಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ, ನಾವು ಮೀಸಲಾತಿನ ಪಡೆದೇ ತಿರ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು. ಜೊತೆಗೆ ನಿನ್ನೆ ಅದು ಲಾಠಿ ಚಾರ್ಜ್ ಆಯಿತು, ಆ ನಂತರ ಅರೆಸ್ಟ್ ಆಯಿತು. ಅದೆಲ್ಲವೂ ಪರಿಷತ್ ಆಯಿತು. ಅದರಲ್ಲಿ ಪ್ರಮುಖವಾಗಿ ಕೂಡ ಇವತ್ತು ಮೊದಲನೇ ಬಾರಿಗೆ ಇವತ್ತು ಮೀಸಲಾತಿ ವಿಚಾರ ಕುರಿತಂತೆ ಇವತ್ತು CM ಸಿದ್ದರಾಮಯ್ಯವರು ಪ್ರಸ್ತಾಪವನ್ನು ಮಾಡಿದ್ರು. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಿದ್ದರಾಮಯ್ಯನವರು ಆ ಒಂದು ಮಾತನ್ನು ಹೇಳ್ತಾರೆ, ಏನು ಪಂಚಮಸಾಲಿ ಸಮುದಾಯದವರು ಇಟ್ಟಿರ್ತಕ್ಕಂಥ ಬೇಡಿಕೆ, ಇಟ್ಟಿರುವಂಥ ಒತ್ತಾಯ ಏನಿದೆ ಅದು ಸಂವಿಧಾನ ಬಾಹಿರವಾಗಿದೆ. ಸೊ ಹೀಗಾಗಿ ನಾವು ಸಂವಿಧಾನ ಏನು ಆರ್ಟಿಕಲ್ 340 ಪ್ರಕಾರ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾತನ್ನು ಪರಿಷತ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅದಾದ ನಂತರ ಸಿದ್ದರಾಮಯ್ಯವರ ಮಾತಿಗೆ ಕೇಳಿರ್ತಕ್ಕಂತಹ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಹೊರತು ನಮ್ಮ ಬೇಡಿಕೆ, ನಮ್ಮ ಒತ್ತಾಯ ಏನಿದೆ ಅದು ಖಂಡಿತವಾಗಲೂ ಕೂಡ ಸಂವಿಧಾನ ವಿರೋಧಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾವು ಮೀಸಲಾತಿಯನ್ನು ಪಡೆದ ಆದರೆ ರೈಟ್, ಸಂಪರ್ಕ ಕಟ್ಟಾಗಿದೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಇವತ್ತು ಸದನ ಸಾಕಷ್ಟು ಗದ್ದಲ ಗೊಂದಲಕ್ಕೆ ಸಾಕ್ಷಿ ಆಯಿತು. ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ನಾಯಕರ ನಡುವೆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ ಸಮರ ನಡೆದಿದ್ದನ್ನು ಗಮನಿಸಬಹುದು. ಜೊತೆಗೆ ತಮಗೆ ಮಾತಾಡೋಕ್ಕೆ ಅವಕಾಶ ಬೇಕು ಅಂತ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದರು. ಸ್ಪೀಕರ್ ಏಕಪಕ್ಷವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ, ನಮಗೆ